ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಾ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ನೀ ಹಚ್ಚಿದ ಕುಂಕುಮ ಭಾಗ 18. ಈ ಕಥೆಯ ಲೇಖಕರು ಚೈತ್ರಾ ಭಟ್. ಆಗಲೇ ಮತ್ತೊಂದು ಸಂದೇಶ ಅವನ ಫೋನ್ಗೆ ಸೇರಿತ್ತು. ಆದಷ್ಟು ಬೇಗ ನಿನ್ನೆದುರು ಬರುವೆ ಶೋನಾ. ನನ್ನ ಪ್ರೀತಿನ ಒಪ್ಕೋತೀರಾ ಅನ್ನೋ ನಂಬಿಕೆ ನನಗಿದೆ. ಒಂದು ವೇಳೆ ಒಪ್ಪದೇ ಇದ್ದರೂ ನಿಮ್ಮನ್ನು ಬಿಡುವ ಮಾತಿಲ್ಲ ಎಂದು. ಖಂಡಿತ ಇದನ್ನು ಓದಿದ್ದು ವಸುಂಧರ, ಪರಾಶರನಲ್ಲ. ಓದಿದವರ ತುಟಿಯಂಚಿನಲ್ಲಿ ಕಾಣದ ಮುಗುಳು ನಗೆಯೊಂದು ಮೂಡಿ ಮರೆಯಾಗಿತ್ತು. ಖಂಡಿತ ಇದು ಮೆಸೇಜ್ ಹುಡುಗಿಯ ಕೆಲಸವೇ ಎಂದು ಅರಿಯಲು ಬಹಳ ಸಮಯವೇನೂ ತಿಳಿಯಲಿಲ್ಲ. ನಿನ್ನನ್ನು ಬಿಟ್ಟು ಇರಲಾರೆ, ನೀನೇ ಇಲ್ಲ, ಮದುವೆಯಾದರೆ ನಿನ್ನನ್ನು ಮಾತ್ರ ಎಂಬ ಮಾತುಗಳೆಲ್ಲ ಬರುವುದು ಆ ವಯಸ್ಸಿನಲ್ಲಿಯೇ. ಮನಸ್ಸು ತಾಳ ತಪ್ಪುವುದು ಇದೇ ವಯಸ್ಸಲ್ಲಿ. ಹೆಣ್ಣಿಗೆ ಪ್ರಬುದ್ಧತೆ ಬರಬೇಕೆಂದರೆ ಜವಾಬ್ದಾರಿ ಹೆಗಲಿಗೆ ಬೀಳಬೇಕು. ಆಗ ವಾಸ್ತವದ ಅರಿವಾಗುವುದು. ಹಾಗಂತ ಪ್ರೀತಿಸುವುದು ತಪ್ಪು ಎಂದಲ್ಲ. ಕೆಲವೊಂದು ಕೇವಲ ಆಕರ್ಷಣೆ ಆಗಿರುತ್ತದೆ. ಹಾಗೂ ಆ ಆಕರ್ಷಣೆ ಬಣ್ಣ ಕಳೆದುಕೊಂಡ ಮೇಲೆ ಪ್ರೀತಿ ಸಪ್ಪೆ ಎಂಬಂತೆ ಭಾಸವಾಗುತ್ತದೆ. ಮಗು, ಇಷ್ಟು ಸಣ್ಣ ವಿಚಾರಕ್ಕೆಲ್ಲ ಈ ರೀತಿ ಚಿಕ್ಕ ಮಗುವಿನ ಹಾಗೆ ಅತ್ತರೆ ಪ್ರಯೋಜನ ಉಂಟಾ? ನಿನ್ನ ಹಣೆಯಲ್ಲಿ 2ನೇ ಮದುವೆ ಯೋಗವಿದ್ದರೆ ಅದನ್ನು ತಪ್ಪಿಸೋಕೆ ನಾವ್ಯಾರು? ನೀನ್ಯಾರು ಹೇಳು? ಈಗ ಖುಷಿಯಾಗಿರು. ಹುಲಿ ಆಸ್ಟ್ರೇಲಿಯಾ ಹೊರಟಿದ್ದಾನೆ. ಇಂತಹ ಸಮಯದಲ್ಲಿ ಇದೆಲ್ಲ ಬೇಕಾ? ಒಂದಷ್ಟು ಸಮಯ ಅವನ ಜೊತೆ ಸಂತೋಷದಿಂದ ಕಳೆಯೋಣ. ಈ ಬಗ್ಗೆ ಮತ್ತೆ ಮಾತಾಡೋಣ. ನೀನು ಬೇಸರದಿಂದಿದ್ದರೆ ಮನೆಯವರೆಲ್ಲರೂ ನೋವಿನಲ್ಲಿಯೇ ಇರ್ತಾರೆ. ಚಿಯರ್ ಅಪ್ ಆಗು ಎಂದು ಅವನನ್ನು ಸಮಾಧಾನಿಸುವ ಪ್ರಯತ್ನ ಅವರದ್ದು. ಎದ್ದು ಕಣ್ಣೊರೆಸಿಕೊಂಡ. ಬಹಳ ಸಮಯದ ನಂತರ ಮನದಾಳದ ನೋವೊಂದನ್ನು ಕಣ್ಣೀರ ರೂಪದಲ್ಲಿ ಹೊರದಬ್ಬಿದ್ದಕ್ಕೋ ಏನೋ ಮನಸ್ಸು ಎಂದಿಗಿಂತಲೂ ಹೆಚ್ಚು ನಿರಾಳವಾದಂತೆ ಎನಿಸಿತ್ತು. ಕಣ್ಣೀರು ಕೆಲವೊಮ್ಮೆ ದುಃಖವನ್ನು ಮರೆಯುವ ಸಾಧನವಾಗುತ್ತದೆ ಎಂಬುದವನಿಗೆ ಅರ್ಥವಾಗಿ ಬಿಟ್ಟಿತ್ತು. ಥ್ಯಾಂಕ್ಸ್ ಅತ್ತೆ, ನಿಮ್ಮ ಮಾತು ಬದುಕಲ್ಲಿ ಹೊಸ ಚೈತನ್ಯ ಮೂಡಿಸುತ್ತೆ, ಅವರನ್ನು ತಬ್ಬಿ ಹೇಳಿದ. ಮಗು, ಮಾತು ಕೇವಲ ಸಮಾಧಾನಕ್ಕಾಗಿ, ಆದರೆ ಜೀವನ ಅದು ನಮ್ಮ ಕೈಯಲ್ಲಿ ಇಲ್ಲ ಎಂಬುದು ನೀನು ಅರ್ಥ ಮಾಡಿಕೊ. ಅಷ್ಟೇ ಸಾಕು ನನಗೆ ಎಂದರೆ ತಲೆ ಆಡಿಸಿದ. ಇಷ್ಟೆಲ್ಲ ಆಗಿದ್ದು ಆಗ ತಾನೇ ಆ ಮನೆಗೆ ಬಂದ ತಾರಿಣಿಗೆ ಅಣ್ಣನ ಕಣ್ಣೀರಿನ ಕಾರಣ ತಿಳಿದಿಲ್ಲ. ಆತ ಅಳುತ್ತಿರುವುದನ್ನು ನೋಡಿ ಬಾಗಿಲಿನಲ್ಲಿಯೇ ನಿಂತದ್ದು ಅವಳು. ಒಳ ಹೋದರೆ ಅವನಿಗೆ ಮುಜುಗರವಾದರೆ ಎಂದು. ಪರಾಶರ ಅವಳನ್ನು ನೋಡಿ ಒಳಗೆ ಕರೆದ. ಹಾಗೂ ಸ್ವಲ್ಪ ಸಮಯ ಫ್ರೆಶ್ ಆಗಿ ಬರ್ತೀನಿ ಎಂದು ರೂಮಿಗೆ ಹೋದ. ನಂತರವಷ್ಟೇ ಅವಳು ಬಂದು ಅವನ ನೋವಿಗೆ ಕಾರಣ ತಿಳಿದುಕೊಂಡಿದ್ದು. ಪರಾಶರನ ಮೊಬೈಲ್ಗೆ ಬಂದ ಸಂದೇಶವನ್ನು ನೋಡಿದವಳಿಗೆ ಇದು ಅಂಬಾರಳ ಕೆಲಸವೇ ಎಂದು ತಿಳಿಯಲು ಹೆಚ್ಚು ಸಮಯ ಬೇಕಾಗಿಲ್ಲ. ಏಕೆಂದರೆ ಅಂಬಾರಳಿಗೆ ಖುದ್ದಾಗಿ ತಾರಿಣಿಯೇ ನಂಬರನ್ನು ಕೊಟ್ಟಿದ್ದಳು. ಇದು ಖಂಡಿತ ಅಂಬರ ಅಕ್ಕನ ಕೆಲಸವೇ. ಅಣ್ಣನ ಜೀವನದಲ್ಲಿ ಅವಳು ಬಂದರೆ ನನಗೂ ಖುಷಿಯೇ. ಆದರೆ ಅಣ್ಣನ ಜೀವನದ ಸತ್ಯ ಅವಳಿಗೆ ತಿಳಿದಿದೆಯೋ ಇಲ್ಲವೋ ಎಂದು ನಾಳೆಯೇ ತಿಳಿದುಕೊಳ್ಳಬೇಕು ಎಂದು ನಿರ್ಧರಿಸಿದವಳ ನೋಟ ಈಗ ಹುಲಿಯ ಕಡೆಗೆ ನೆಟ್ಟಿತ್ತು. ಆತ ಇವಳನ್ನೇ ನೋಡುತ್ತಿದ್ದವ. ಇವಳು ನೋಡಿದೊಡನೆ ನೋಟ ಬದಲಿಸಿದ. ಇವನ್ಯಾಕೆ ಹೀಗೆ? ಅವನಾಗಿಯೇ ಬಂದು ಪ್ರೀತಿ ಮಾಡ್ತೀಯಾ ಅಂತ ಕೇಳಿದ. 1 ವಾರ ಕಾಯ್ತೀನಿ ಅಂದ. ಈಗ ನೋಡಿದರೆ ಮುಖ ತಿರುಗಿಸ್ತಾನೆ. ನಿಜಕ್ಕೂ ಇವನ ಮನದಲ್ಲಿ ಏನಿದೆ? ನನ್ನನ್ನು ಕಾಡಿಸೋಕೇನಾದರೂ ನಾಟಕವಾಡ್ತಾ ಇದ್ದಾನಾ ಎಂದು ಯೋಚಿಸುತ್ತಾ ಬೇಕಂತ ಅವನ ಪಕ್ಕವೇ ಹೋಗಿ ಕುಳಿತಳು. ಮನೆಯವರ್ಯಾರು ಈ ಬಗ್ಗೆ ತಪ್ಪು ತಿಳಿದುಕೊಳ್ಳಲಾರರು. ಏಕೆಂದರೆ ಬಾಲ್ಯದಿಂದ ಒಟ್ಟಿಗೆ ಬೆಳೆದವರು. ಅಕ್ಕಪಕ್ಕದ ಮನೆಯವರು ಸಲುಗೆ ಇದ್ದೇ ಇರುತ್ತೆ ಎಂದು. 1 ವಾರದಿಂದ ಹುಲಿ ತುಂಬ ಎಗರಾಡ್ತಾ ಇದ್ದಿ ಎಂದು ಅವನಿಗಷ್ಟೇ ಕೇಳಿಸುವಂತೆ ಪಿಸುಗುಟ್ಟಿದವಳು, ಸರು ಅತ್ತೆ, ಹುಲಿಯ ಬಳಿ ಆಸ್ಟ್ರೇಲಿಯಾದಿಂದ ನಿಮಗೊಬ್ಬಳು ಸೊಸೆಯನ್ನು ತರೋಕೆ ಹೇಳಿ. ಇಲ್ಲಿ ಬಿಳಿ ಜಿರಳೆಗಳು ಕಡಿಮೆ ಅಲ್ವಾ ಎಂದಳು ಅವನ ಕಡೆ ನೋಡದೆ. ಸೊಸೆ ತರೋಕೆ ಅಲ್ಲಿ
ತನಕ ಹೋಗ್ಬೇಕೇನೆ? ಇಲ್ಲೇನು ಹುಡುಗಿಯರಿಗೆ ಬರವಾ? ನನಗೆ ನಿನ್ನ ಹಾಗೆ ಮುದ್ದಾಗಿರುವ ಸುಸಂಸ್ಕೃತ ಮನೆಯ ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯ ತಿಳಿದವಳು, ಚೆನ್ನಾಗಿ ಅಡಿಗೆ ಮಾಡಿ ಹಾಕುವ ಇಂಡಿಯನ್ ಸೊಸೆನೇ ಬೇಕು ಎಂದರು ನಗುತ್ತಾ. ಆದರೂ ಹುಲಿ ತುಂಬ ಸ್ಪೀಡ್ ಇದೆ, ಅಣ್ಣನ ಆಗಲ್ಲ ಇವನು ಎಂದಳು. ಅಣ್ಣ ತಮ್ಮ ಇಬ್ಬರು ಬೇರೆ ಬೇರೆ ಥರವೇ. ನಿನ್ನ ಭಾಷೆಯಲ್ಲಿ ಹೇಳೋದಾದರೆ ಮಗು ಮೊಲದ ಹಾಗೆ, ಪುಲಕೇಶಿ ಹುಲಿಯ ಹಾಗೆ. ಅವರಿಬ್ಬರು ನಿಂಗೆ ಅಣ್ಣಂದಿರು ತಾನೆ, ನೀನೇ ಹುಡುಕಿ ಬಿಡು ಎಂದು ಜೋರಾಗಿ ನಕ್ಕವರು ಹೊಸು. ಅಣ್ಣ ಎಂಬ ಮಾತು ಕೇಳಿ ಅವುಗಳು ನುಂಗಿ ಹುಲಿಯ ಕಡೆ ನೋಡಿದರೆ ಅವನು ಕೋಪದಿಂದ ಇವಳ ಕಡೆ ನೋಡಿದ್ದ. ಕ್ಷಮಿಸು ಎಂಬಂತೆ ಮುಖ ಮಾಡಿ ಅಲ್ಲಿಂದ ಎದ್ದು ಓಡಿದಳು. ಆರ್ಯ ಇದ್ದಲ್ಲಿ ಇನ್ನೂ ಅಲ್ಲಿಯೇ ಕುಳಿತಿದ್ದರೆ ಅವನ ವಾಗ್ದಾಳಿ ತನ್ನ ಮೇಲಾಗುವುದು ಎಂಬ ಅರಿವಿತ್ತಲ್ಲ. ಅತ್ತೆ, ನನಗೆ ಅಲ್ಲಿ ಯಾರಾದರೂ ಇಷ್ಟ ಆದರೆ ಖಂಡಿತ ಆ ಹುಡುಗಿನ ಇಲ್ಲಿಗೆ ಕರ್ಕೊಂಡು ಬಂದು ನಿಮಗೆಲ್ಲ ಪರಿಚಯ ಮಾಡಿಸಿ ಮುಂದೆ ಅವಳನ್ನೇ ಮದುವೆ ಆಗೋದು. ನಾನು ಇಷ್ಟಪಟ್ಟ ಹುಡುಗಿಯನ್ನು ಎಂದೂ ಬಿಡೋದಿಲ್ಲ. ಅವಳು ಎಲ್ಲಿಯವಳಾದರೂ ಸರಿ ಎಂದು ತಾರಿಣಿಗೆ ಕೇಳಿಸುವ ಹಾಗೆ ಜೋರಾಗಿ ಕೂಗಿ ಹೇಳಿ ತಾನು ಎದ್ದು ತಯಾರಾಗಲು ಹೊರಟಿದ್ದ. ತಾನು ಕೊಟ್ಟ ಶರ್ಟ್ ಹಾಕಿಕೊಂಡು ಬರಬಹುದು ಎಂಬ ನಿರೀಕ್ಷೆ ಮಾಡುತ್ತಾ ಸರಿತೆಗೆ ಅಡಿಗೆಗೆ ಸಹಾಯಕ್ಕೆ ನಿಂತಳು ತಾರಿಣಿ. ಮೇಲಿನ ತನ್ನ ಕೋಣೆಗೆ ಬಂದವನಿಗೆ ತಾರಿಣಿಯನ್ನು ಕಾಡಿಸುವ ಮನಸ್ಸಾಗಿತ್ತು. ಇನ್ನವಳು ಸಿಗುವುದು 2 ವರ್ಷದ ನಂತರವೇ. ಬೇಕಂತಲೇ ಅಮ್ಮ, ಒಂದು ಗ್ಲಾಸ್ ಹಾಟ್ ವಾಟರ್ ಕಳಿಸ್ತೀಯಾ ಇಲ್ಲಿಗೆ ಎಂದ. ನಿರೀಕ್ಷೆ ಇದ್ದದ್ದು ಮಾತ್ರ ತಾಯಿಯದ್ದಲ್ಲ, ತಾರಿಣಿಯದ್ದು. ಸರುವತ್ತೆ, ನೀವು ಇಲ್ಲಿ ನೋಡ್ಕೊಳ್ಳಿ, ನಾನು ಕೊಡ್ತೀನಿ ಎಂದು ಅವಳಿ ಬಿಸಿ ನೀರಿನ ಜೊತೆಗೆ ಅವನ ಕೋಣೆಗೆ ಬಂದಳು. ಅವಳಿಗೂ ಅವನ ಜೊತೆ ಮಾತನಾಡುವುದಿತ್ತು. ಇದು ಒಳ್ಳೆಯ ಅವಕಾಶ. ನೀನು ಯಾಕೆ ಬಂದೆ? ಅಮ್ಮಂಗೆ ಹೇಳಿದ್ದು ನಾನು. ಬೇಕೆಂದೇ ಹೊರಟು ತೋರಿದ್ದ ಅವಳನ್ನು ನೋಡಿ. ಬಿಸಿ ನೀರು ಬೇಕು ತಾನೇ, ಕುಡಿ. ಯಾರು ತಂದರೆ ನಿಂಗೇನು ಎನ್ನುತ್ತಾ ಅವನ ಬೆಡ್ ಮೇಲೆಯೇ ಕುಳಿತು ನೀರು ಕೊಟ್ಟಳು. ಅವನಿಗೆ ನಿಜಕ್ಕೂ ನೀರೇನೂ ಬೇಕಾಗಿರಲಿಲ್ಲ. ಅಮ್ಮನನ್ನು ಕರೆದರೆ ತಾರಿಣಿಯೇ ಬರುವಳು ಎಂದು ತಿಳಿದವ ಬೇಕೆಂದೇ ಕರೆದಿದ್ದ. ಆಸ್ಟ್ರೇಲಿಯಾದಲ್ಲಿ ಹುಡುಗಿ ಇಷ್ಟ ಆದರೆ ಅವಳನ್ನೇ ಮದುವೆ ಆಗೋದಾದರೆ ನನ್ನನ್ನು ಯಾಕೆ ಪ್ರೀತಿ ಮಾಡಿದ್ದು ಎಂದಳು ನೇರವಾಗಿ, ಬೆಡ್ ಮೇಲೆ ಹರಡಿಕೊಂಡಿರುವ ಅವನ ಬಟ್ಟೆಗಳನ್ನು ಮಡಿಚಿಡುತ್ತಾ. ನೀನು ಯಾಕೆ ಇದನ್ನೆಲ್ಲ ಮಾಡಬೇಕು? ಅಮ್ಮ ಮಾಡ್ತಾಳೆ ಬಿಡು ಎಂದ. ನನ್ನ ಪ್ರಶ್ನೆಗೆ ಉತ್ತರ ಇದಲ್ಲ, ಹೇಳು ಬೇಗ ಎಂದಳು ಅವನ ಮಾತಿಗೆ ಸೋಗು ಹಾಕದೆ. ಇಷ್ಟ ಆದರೆ ಆಗೋದೆ. ಫಾರಿನ್ ಹುಡುಗಿಯರು ಬೆಳ್ಳಗೆ ತೆಳ್ಳಗೆ ತುಂಬ ಚೆನ್ನಾಗಿರ್ತಾರೆ. ಆದರೆ ನಾನು ಚೆನ್ನಾಗಿಲ್ವಾ? ಮೂತಿಯೊಪ್ಪಿಸಿ ಕೇಳಿದ್ದಳು. ನೀನಾ? ಆ ನಿನ್ನ ಕೂದಲು ಜಿಡ್ಡು ನೋಡು, ಮುಖಕ್ಕೆ ಇಷ್ಟಿಷ್ಟು ದೊಡ್ಡ ಸ್ಟಿಕ್ಕರ್, ಯಾವಾಗಲೂ ಒಂದು ಕುರ್ತಾ ಪ್ಯಾಂಟ್, ಡ್ರೆಸ್, ಜೀನ್ಸ್ ಇಲ್ಲ, ಏನೂ ಇಲ್ಲ. ಯಾವಾಗಲೂ ಇಷ್ಟುದ್ದ ಜಡೆ. ಫ್ಯಾಷನ್ ಸೆನ್ಸ್ ಗೊತ್ತಿಲ್ಲ ನಿನಗೆ, ಅದಕ್ಕೆ ನಿನಗೆ ಎಣ್ಣೆ ಮುಖದವಳು ಅನ್ನೋದು ಎಂಬ ಅವನ ಮಾತು ಮುಗಿಯುವುದರ ಒಳಗೆ ದಿಂಬನ್ನು ಅವನೆಡೆಗೆ ಬೀಸಿಯಾಗಿದ್ದವಳು. ಹಾಗಾದರೆ ಅಂದು ನನ್ನ ಪ್ರೀತಿ ಮಾಡ್ತೀನಿ ಅಂದಿದ್ದು ಯಾಕೆ? ಆಗ ಗೊತ್ತಾಗಲಿಲ್ವಾ ನಾನು ಹರಳೆಣ್ಣೆ ಮುಖದವಳು ಅಂತ? ನೀನೇ ಹೇಳಿದ್ದು ಅಲ್ವಾ, ನಾನಿನ್ನೂ ಚಿಕ್ಕವಳು, ನಿರ್ಧಾರ ತೆಗೆದುಕೊಳ್ಳುವಷ್ಟು ಪ್ರಬುದ್ಧತೆ ಇಲ್ಲ ಎಂದು. ಆಗಲೇ ಮನಸ್ಸು ಬದಲಾಯಿಸಿದೆ. ನೀನು ಹೇಳಿದ್ದು ನಿಜ ತಾನೇ? ನೀನು ಚಿಕ್ಕವಳು, ಈಗ ತಾನೇ ಕಾಲೇಜು ಮೆಟ್ಟಿಲು ಹತ್ತಿದ್ದೀಯ. ಅದು ಅಲ್ಲದೆ ನೀನು ಅಪ್ಪ ಅಮ್ಮನ ಕೆಳದೆ ಯಾವ ಕೆಲಸವೂ ಮಾಡಲ್ಲ. ಇಷ್ಟೆಲ್ಲ ಇರುವಾಗ ನಿನ್ನನ್ನು ಹೇಗೆ ಪ್ರೀತಿಸಲಿ? ನನಗೆ ನೀನು ಬೇಡ ತಾರಿಣಿ, ನನಗೆ ನೀನು ಸರಿಯಾದ ಜೋಡಿಯೇ ಅಲ್ಲ ಅವಳನ್ನು ನೋಡುತ್ತಾ ಹೇಳಿದ್ದ. ನಿಜಾನಾ? ಅವನ ಮಾತು ಸುಳ್ಳು ಎನಿಸಿದರೂ ಅವನ ನಡವಳಿಕೆ ಇದೇ ನಿಜ ಇರಬಹುದು ಎನ್ನುತ್ತಿತ್ತು. ನಿಜ? ಮತ್ತೊಮ್ಮೆ ಕೇಳಿದ್ದಳು. ಹೌದು ನಿಜ. ನಿಮ್ಮಪ್ಪ ಬೇರೆ ನಿನಗೆ 18 ತುಂಬಿದ ಮೇಲೆ ಮದುವೆ ಮಾಡ್ತೀನಿ ಅಂತ ಪಣ ತೊಟ್ಟಿದ್ದಾರೆ. ನಿನ್ನ ಮದುವೆಗೆ ನಾನು ಬರ್ತೀನೋ ಇಲ್ವೋ? ತಾರಿಣಿ, ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್ ಎಂದು ಅವಳಿಗೆ ಕೈ ಚಾಚಿದ. ಹೋಗೋ, ಐ ಹೇಟ್ ಯು ಕತ್ತೆ. ಒಂದೊಂದು ಸಲ ಒಂದೊಂದು ರೀತಿ ಇರ್ತೀಯ ನೀನು. ನನ್ನ ಮನಸ್ಸಲ್ಲಿ ಇಲ್ಲದೆ ಇರೋ ಆಸೆಗಳನ್ನು ಹುಟ್ಟಿ ಹಾಕಿ ಈಗ ಈ ರೀತಿ ಹೇಳ್ತೀಯಾ? ಆಯಿತು ಕಣೋ, ನನ್ನ ಮದುವೆಗೆ ನೀನೇನು ಬರೋದು ಬೇಕಾಗಿಲ್ಲ. ನೋಡ್ತಾ ಇರು,
ಈ ಎಣ್ಣೆ ಕೂದಲು ಕುರ್ತಾ ಎಲ್ಲವೂ ನೀನು ಮರಳಿ ಬರುವುದರ ಒಳಗೆ ಬದಲಾಗಿರುತ್ತೆ. ಆಗ ನೀನು ತಾರಿಣಿ ಸಾರಿ, ನನಗೆ ನೀನು ಬೇಕು ಅಂದರೂ ನಾನು ನಿನಗೆ ಸಿಗಲ್ಲ. ಯಾಕಂದರೆ ನನ್ನಪ್ಪ ನನಗೆ ಬೇರೆ ಹುಡುಗನ್ನ ಹುಡುಕಿರ್ತಾರಲ್ವಾ ಅದಕ್ಕೆ ಎಂದು ಹೇಳುತ್ತಾ ಅಳು ಬಂದು ಬಿಟ್ಟಿತ್ತವಳಿಗೆ. ಮತ್ತೆ ಅವನೆದುರು ನಿಲ್ಲಲಾರದೆ ಎದ್ದು ಹೊರಟವಳನ್ನು ನೋಡಿ ನಿಜಕ್ಕೂ ತಾನು ಅತಿಯಾಗಿ ಆಡಿದೆ ಎನಿಸಿದೆ ಇರಲಿಲ್ಲ. ತಾರಿಣಿ ಎಂದ ಮೆಲ್ಲಗೆ. ಅವನೇನು ಹೇಳುತ್ತಾನೆ ಎಂಬ ಅಂಬಲದಲ್ಲಿ ತಿರುಗಿ ನೋಡಿದಳು. ಲೋಟ ತಗೊಂಡೋಗೆ ಮರಾಯ್ತಿ, ಮರೆತ್ಯಾ ಎಂದ ನಗುತ್ತಾ. ಅವನ ಮಾತು ಕೇಳಿ ಕೋಪದಿಂದ ಅವನ ಬಳಿ ಬಂದವಳು ಗಮನಿಸದೆ ನೆಲಕ್ಕೆ ಬಿದ್ದಿದ್ದ ಪ್ಲಾಸ್ಟಿಕ್ ಕವರ್ ಮೇಲೆ ಕಾಲಿಟ್ಟು ಜಾರಿ ಬಿದ್ದಳು. ಅವನ ಮೇಲೆಯೇ. ಅವನು ಅವಳನ್ನು ಬೀಳದಂತೆ ಆಧರಿಸಲು ಅವಳ ನಡು ಬಳಸಿದ್ದ. ತನ್ನ ಮುಖದ ಸನಿಹ ಬಂದವಳ ಮುಖಕ್ಕೆ ಮೆಲ್ಲಗೆ ತುಟಿಯೊತ್ತಿದ್ದು ತಿಳಿಯಲಿಲ್ಲ. ಭಯದಿಂದ ಕಣ್ಣು ಮುಚ್ಚಿಕೊಂಡ ಹುಡುಗಿಗೆ. ಆದರೆ ಅವನ ಚಿಗುರು ಮೀಸೆ ತನ್ನ ಕೆನ್ನೆಗೆ ಕಚಗುಳಿ ಇಟ್ಟಂತಾಗಿ ನಿಧಾನ ಕಣ್ಣು ತೆರೆದವಳಿಗೆ ಕಂಡದ್ದು ತೀರ ಸನಿಹವಿರುವ ತುಂಟನಗು ಬೀರುತ್ತಿರುವವನ ಮುಖ. ಹಲೋ, ತಾಳ್ಮೆ ಎಂದು ಇನ್ನೇನೇನು ಹೇಳುವವನಿದ್ದ. ಆಗಲೇ ಆರ್ಯ ಚಿಕ್ಕು ಎನ್ನುತ್ತಾ ಅವನ ರೂಮಿಗೆ ಬಂದಿದ್ದ. ಅವನ ಧ್ವನಿ ಕೇಳಿದ ಕೂಡಲೇ ಅವಳನ್ನು ತಳ್ಳಿದ್ದ ಹುಲಿ. ಅವನು ನಮ್ಮನ್ನು ಹೀಗೆ ನೋಡಿದರೆ ಮನೆಯಲ್ಲಿ ಎಲ್ಲರ ಬಳಿ ಹೇಳಿಕೊಂಡು ಬರ್ತಾನೆ ಅಂತ ಗೊತ್ತಿತ್ತು. ಆದರೆ ಅವನು ತಳ್ಳಿದ ರಭಸಕ್ಕೆ ಇವಳ ತಲೆ ಮಂಚದ ಅಂಚಿಗೆ ತಾಗಿ ಕಣ್ಣು ಕತ್ತಲು ಕವಿದಿತ್ತು. ಇದರ ಅರಿವಿರದ ಹುಲಿ ಎದ್ದು ಹೋಗಿ ಆರ್ಯನನ್ನು ಎತ್ತುಕೊಂಡಿದ್ದ. ಏನು ಪಾಪು, ನೀನು ಚಿಕ್ಕನ್ನ ತುಂಬ ಮಿಸ್ ಮಾಡ್ಕೊತೀಯಾ ಎಂದ ಅವನನ್ನು ಮುದ್ದು ಮಾಡಿ. ಹ್ಞೂ, ನೀನು ಇಲ್ಲೇ ಇರು ಚಿಕ್ಕು, ನೀನು ತುಂಬ ದೂರ ಹೋಗ್ತೀಯ ಅಲ್ವಾ, ಮತ್ತೆ ನನಗೆ ಇನ್ಮುಂದೆ ಐಸ್ ಕ್ರೀಮ್ ಯಾರು ಕೊಡಿಸ್ತಾರೆ ಎಂದ ಮುದ್ದಾಗಿ. ನನ್ನ ಬದಲು ತಾರಿಣಿ ಅಕ್ಕ ಕೊಡಿಸ್ತಾಳೆ ಆಯಿತಾ ಎಂದು ಅವಳ ಕಡೆ ನೋಡಿದರೆ ಅವಳು ಹಣೆ ಹೊತ್ತು ಹಿಡಿದುಕೊಂಡು ಕಣ್ಣು ಮುಚ್ಚಿ ಕುಳಿತಿದ್ದಳು. ಆಗಲೇ ಅವನು ಅವಳನ್ನು ಗಮನಿಸಿದ್ದು. ಏನಾಯ್ತೆ ಎನ್ನುತ್ತಾ ಅವಳ ಹತ್ತಿರ ಹೋಗಿದ್ದ. ಕೈ ಸರಿಸಿ ನೋಡಿದರೆ ಆಗಲೇ ಅವಳ ಹಣೆ ಬಾತುಕೊಂಡಿತ್ತು. ಮಂಚದ ಅಂಚು ತಾಗಿ ಗಾಯವಾಗಿತ್ತು. ರಕ್ತ ಜಿನುಗಲು ಸಿದ್ಧವಾಗಿತ್ತು. ಅವನ ಎದೆ ದಸಕ್ಕೆಂದಿತ್ತು. ಸಾರಿ ಕಣೆ, ಇವನು ಬಂದ ನೋಡಿದರೆ ಅನ್ನೋ ಗಡಿಬಿಡಿಯಲ್ಲಿ ಮುಂದೆ ಏಳಲಾರದೆ ಒದ್ದಾಡಿದ. ಗಡಿಬಿಡಿಯಲ್ಲಿ ನನ್ನ ಜೋರಾಗಿ ನೂಕಿದೆ ಅಲ್ವಾ, ಅಕ್ಕಪಕ್ಕ ಏನಿದೆ, ಈ ಹುಡುಗಿಗೆ ಏನಾಗಿದೆ ಅನ್ನೋ ಆದರೆ ಯೋಚನೆಯೂ ಇಲ್ಲ ನಿಂಗೆ. ಯಾವಾಗಲೂ ಗಡಿಬಿಡಿ, ಸಿಟ್ಟು, ಸಿಡುಕ ಅಷ್ಟೇ ನಿಂದು. ಐ ಹೇಟ್ ಯು ಹುಲಿ, ನಾನು ನಿನ್ನ ಯಾವಾಗಲೂ ಇಷ್ಟಪಡಲ್ಲ ಎಂದು ಹೇಳಿ ಲೋಟ ತೆಗೆದುಕೊಂಡು ಹೊರಟಳು. ಹಣೆಗೆ ಆದ ಗಾಯ ಕಾಣದಂತೆ ಕೂದಲನ್ನು ಹರಡಿಕೊಂಡು ಬಂದವಳು, ಸರ್ವತ್ತೆ ನಾನು ಮನೆಗೆ ಹೋಗ್ತೀನಿ ಎಂದು ಅವರ ಉತ್ತರಕ್ಕೂ ಕಾಯದೆ ಹೊರಟಿದ್ದಳು. ಸ್ವಲ್ಪ ಹೊತ್ತು ಅಲ್ಲೇ ನಿಂತರೆ ಅವರ ಪ್ರಶ್ನೆಗೆ ಉತ್ತರಿಸುವುದು ಕಷ್ಟ ಎಂಬ ಅರಿವಿದ್ದವಳು. ಆದರೆ ನೇರವಾಗಿ ಮನೆಗೆ ಹೋಗದೆ ಬೇಗ ಬೇಗ ನಡೆದುಕೊಂಡು ಹಳ್ಳದ ಸಮೀಪ ಬಂದವಳಿಗೆ ಅಳು ಅನಾಯಾಸವಾಗಿ ಬಂದಿತ್ತು. ಅದರ ಜೊತೆಗೆ ಹಣೆಯಿಂದ ರಕ್ತವೂ ಕೂಡ. ಮುಂದುವರೆಯುವುದು. ಹುಲಿ ಈಗ ತಾರಿಣಿಗೆ ಸಮಾಧಾನ ಮಾಡಲು ಆ ಹಳ್ಳದ ಬಳಿ ಬರುತ್ತಾನೋ ಇಲ್ಲವೋ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.